ರೂಮ್ ಬಂದು ಫ್ರೆಶ್ ಅಪ್ ಆಗಿ ಈಗ ಬೋಟ್ ರೈಡ್ ಕಡೆ ಹೋಗ್ತಾ ಇದ್ದೀರಿ. ಆ್ಯಕ್ಚುಲಿ ಇಲ್ಲಿ ಒಂದು ವಿಲಾ ಅಲ್ಲಿ ಒಂದು ಸಪ್ರೇಟ್ ರೂಮ್ ಇರೋದು. ಅದಕ್ಕೆ ಒಂದು ಕೇರ್ ಟೇಕರ್ ಇದ್ದಾನೆ. ಕೇರ್ ಟೇಕರ್ ಎಲ್ಲ ರೂಮ್ಸ್ನ ಮ್ಯಾನೇಜ್ ಮಾಡ್ತಾನೆ. ಸೊ ಕೇರ್ ಟೇಕರ್ಗೆ ಯಾರೋ ಪರಿಚಯ ಇದ್ರು ಹಿಂಗೆ ಬೋಟ್ ಓಡಿಸೋರು. ಸೊ ಅವ್ನ ಮುಖಾಂತರ ಬುಕ್ ಮಾಡಿಸ್ಕೊಂಡ್ರೆ 2400 rupees ಹೇಳ್ದ 3 hours ಒಂದು ಪೂರ್ತಿ ಬೋಟು, ಪ್ರೈವೇಟ್ ಬೋಟ್ ಥರ. ಸೊ 3 hours ಮಾತಾಡಿ 2250ಗೆ ಫೈನಲ್ ಮಾಡಿಸ್ರಿ. ಸೊ 1:30 to 2:30, 3:30, 4:30ವರೆಗೂ ಬೋಟ್ ರೈಡ್. ಸದ್ಯಕ್ಕೆ ಬೋಟ್ ಅವನು ಒಂದು ಲೊಕೇಶನ್ ಕಳಿಸ್ದ, ಅಲ್ಲಿ ಹೋಗ್ತಾ ಇದ್ದೀವಿ. ನಾವು ಇರೋ ಜಾಗದಿಂದ 13 ಕಿಲೋಮೀಟರು. ಸೊ ನಾವಿರೋದು ಬಂದ್ಬಿಟ್ಟು ಮರಾರಿಯಲ್ಲಿ. ಸೊ ನಾವು ಹೋಗ್ಬೇಕಾಗಿರೋದು ಅಲಪಿ ಮೈನ್ ಟೌನ್ಗೆ. ಸೊ ಇಲ್ಲಿಂದ 13 ಕಿಲೋಮೀಟ್ರು. ಸೊ ಅಲ್ಲೋಗಿ ಬೋಟ್ ರೈಡ್ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಲೈಟ್ ಹೌಸ್ ಇದೆ. ಆ ಲೈಟ್ ಹೌಸ್ನ ಕವರ್ ಮಾಡಿಕೊಂಡು ಇಲ್ಲಿ ಮರಾರಿ ಬೀಚ್ ಅಂತ ಒಂದಿದೆ. ಸೊ ಆ ಬೀಚ್ ಹತ್ರ ಸನ್ಸೆಟ್ ನೋಡೋಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ದೀರಿ. ಸದ್ಯಕ್ಕೆ ಇವತ್ತಿಗೆ ಇಷ್ಟೇ ಪ್ಲ್ಯಾನು. ಸೊ ಬೋಟ್ ರೈಡ್ ಮೇಜರ್ ಇದಾಗುತ್ತೆ, ಟೈಮ್ ಹಿಡಿಯುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಈವ್ನಿಂಗ್ ಹೋಗಿರುತ್ತೆ. ಸೊ ನಾಳೆ ಬೆಳಗ್ಗೆ ಬೇಗ ಹೋಗ್ಬೇಕಾಗಿರೋದ್ರಿಂದ ಬಂದು ಸ್ವಲ್ಪ ಬೇಗ ರೆಸ್ಟ್ ತೊಗೊಂಡು ಬೆಳಗ್ಗೆ ಬೇಗ ಒಂದು 7 o'clock ಅರೌಂಡು ಇಲ್ಲಿ ಬಿಟ್ಟು ವಾಯ್ನಾಡ್ ಕಡೆ ಹೋಗಬೇಕು. ಇವತ್ತಿನ ಪ್ಲ್ಯಾನ್ ಇದು. ನೋಡೋಣ ಎಷ್ಟು ಮಾತ್ರ ಎಕ್ಸಿಕ್ಯೂಟ್ ಮಾಡೋಕ್ಕಾಗತ್ತೆ ಅಂತ. ಸರಿ, ನಾನು ನಿಮಗೆ ಬೋಟ್ ರೈಡಲ್ಲಿ ಸಿಗ್ತೀನಿ. ಬೋಟ್ ರೈಡ್ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಸೊ ನಮ್ಮ ಐಟ್ನರಿಯಲ್ಲಿ ನೆಕ್ಸ್ಟ್ ಪ್ಲ್ಯಾನ್ ಇದ್ದಿದ್ದು ಲೈಟ್ ಹೌಸ್ಗೆ ಹೋಗೋಕ್ಕೆ. ಬಟ್ ಲೈಟ್ ಹೌಸು ಸಂಡೇ 5 PM ಗೇ ಕ್ಲೋಸ್ ಅಂತೆ. ನಮ್ಮ ಟೈಮಿಂಗ್ಸ್ ಗೊತ್ತಿರಲಿಲ್ಲ, ಇಲ್ಲಾಂದರೆ ಆವಾಗಲೇ ಹೋಗ್ಬರ್ಬೋದಿತ್ತು. ನಾವಿಲ್ಲಿ 1:30ಗೆ ಅಂತ ಬುಕ್ ಮಾಡಿದ್ದು. ಅದು ಸ್ವಲ್ಪ ಲೇಟಾಗಿ 2:30ಗೆ ಸ್ಟಾರ್ಟ್ ಆಗೋಯಿತು. ಸೊ 2:30ಇಂದ ಈಗ ಆಲ್ಮೋಸ್ಟ್ 5:45 ಆಗೋಗಿದೆ. 5:30ಗೆ ಬಿಟ್ಟಿದ್ದು.
ಈಗ ನಾವು ಹೊಡೋ ಅಷ್ಟಕ್ಕೆ 5:45 ಆಗೋಯಿತು. ಸೊ ಈಗ ಲೈಟ್ ಹೌಸ್ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಸನ್ಸೆಟ್ ನೋಡೋಕ್ಕೆ ಅಂದ್ಬಿಟ್ಟು ಇಲ್ಲಿ ಮರಾರಿ ಬೀಚ್ ಅಂತ ಒಂದಿದೆ ನಮ್ಮ ಸ್ಟೇ ಹತ್ರನೇ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಬೋಟ್ ರೈಡ್ ಚೆನ್ನಾಗಿತ್ತು. ಸೊ ನಾವು ಬುಕ್ ಮಾಡಿದ್ದು ಪ್ರೈವೇಟ್ ಬೋಟು. ಸೊ ಬೋಟ್ಗೆಲ್ಲ ನಾವು ಇಬ್ಬರೇ ಇದ್ದಿದ್ದು. ಪ್ಲಸ್ 3 hours ಸುತ್ತಾಡಿದ. ನಾರ್ಮಲ್ ಚಿಕ್ಕ ಚಿಕ್ಕ ಗಲ್ಲಿ ಥರ ಸ್ಟಾರ್ಟ್ ಆಗಿ ಆಮೇಲೆ ದೊಡ್ಡದಾಗಿ ಒಂದು ಲೇಕ್ ಕನೆಕ್ಟ್ ಆಯಿತು. ಲೇಕೆಲ್ಲ ಸುತ್ತಾಡಿ ಮತ್ತು ಅದೇ ಥರ ಇನ್ನೊಂದು ಗಲ್ಲಿಯಲ್ಲಿ ಸುತ್ತಾಕೊಂಡು ಮತ್ತು ತಂದು ಲೈಕ್ ಅತಿ ಜಾಗದಲ್ಲೇ ತಂದು ನಿಲ್ಲಿಸ್ದ. ಸೊ ಇದಕ್ಕೆ 2250 rupees 3 hours. ಅದು ಮ್ಯಾಕ್ಸಿಮಮ್ ಅದರಲ್ಲಿ 5 ಜನ ಕೂತ್ಕೊಬೋದಂತೆ. ಸೊ ನಾವು ಇಬ್ಬರೇ ಇದ್ದಿದ್ದರಿಂದ ಅದೇ ಬೋಟಲ್ಲೇ ಬಂದ್ವಿ. ಸೊ ಇಬ್ಬರಿದ್ರು ಒಂದೇ ರೇಟೇ, 5 members ಇದ್ದು ಒಂದೇ ರೇಟೆ. ಸೊ ಜಾಸ್ತಿ ಜನ ಬಂದಷ್ಟು ನಮ್ಗೆ ಅಡ್ವಾಂಟೇಜು. ಗ್ಯಾಪಲ್ಲಿ ನಿಮಗೆ ಲಂಚ್ ಬೇಕಂದರೆ ಅಲ್ಲೇ ನಿಲ್ಲಿಸ್ತಾರೆ. ಲೈಕ್ ಲೇಕ್ ಸೈಡ್ ಸ್ವಲ್ಪ ರೆಸ್ಟೋರೆಂಟ್ಸ್ ಇದೆ, 1-2-3. ಅದರಲ್ಲಿ ಯಾವುದಲ್ಲೂ ಒಂದಲ್ಲಿ ನಿಲ್ಲಿಸ್ತಾರೆ. ಸೊ ನಮಗೆ ಒಂದು ಜಾಗದಲ್ಲಿ ನಿಲ್ಲಿಸಿದ್ದು. ಆಪ್ಷನಲ್ ಇದು, ಬೇಕಂದರೆ ನಿಲ್ಲಿಸ್ತಾರೆ, ಇಲ್ಲಾಂದರೆ ಹಂಗೆ ಸುತ್ತಾಡ್ಬೋದು. ಸೊ ನಾವು ಎಷ್ಟೊತ್ತು ನೀರಲ್ಲಿ ಸುತ್ತಾಡೋದು, ಸರಿ ತಿನ್ಕೊಂಡು ಹೋಗೋಣ, ಹೆಂಗಿದ್ರು ಮಧ್ಯಾಹ್ನ ಲಂಚ್ ಮಾಡಿಲ್ವಲ್ಲ ಅಂತ ಒಂದು ನಿಲ್ಲಿಸಿದ್ರೆ. ಸೊ ಅಲ್ಲಿ ಬಂದ್ಬಿಟ್ಟು ಕೇರಳ ಮೀಲ್ಸ್ ಮತ್ತು ಆಪ್ಷನಲ್ ಆಗಿ ಫಿಶ್ಶು ಅಥವಾ ಪ್ರಾನ್ಸ್ ಚೂಸ್ ಮಾಡ್ಬೋದು ಎಕ್ಸ್ಟ್ರಾ ಕಾಸ್ಟ್ಗೆ. ಸೊ ಮೀಲ್ಸ್ ಬಂದ್ಬಿಟ್ಟು 100 rupees ಪರ್ ಪ್ಲೇಟು. ಅದ್ರ ಮೇಲೆ ಎಕ್ಸ್ಟ್ರಾ ನಾವೇನು ತೊಗೊತೀರೋ ಅದು ಸಪ್ರೇಟ್ ಚಾರ್ಜಸ್ಸು. 100 rupees ಒಬ್ಬರಿಗೆ ಒಂದು ಮೀಲು, ಪ್ಲಸ್ ಫಿಶ್ಶಿಗೆ 300 rupees. ಪ್ಲಸ್ ಪ್ರಾನ್ಸ್ ಬಂದ್ಬಿಟ್ಟು 1/4 kg 300 ರೂಪಾಯಿ ಹೇಳಿದ್ರು. ನಾವು ಅರ್ಧ kg ಪ್ರಾನ್ಸು, ಒಂದು ಫಿಶ್ ತೊಗೊಂಡ್ರಿ. ಪ್ಲಸ್ ಮೀಲ್ಸು, ವಾಟ್ರ್ ಬಾಟ್ಲು ಅದೆಲ್ಲ ಸೇರಿ 1400 ಚೇಂಜ್ ಏನೋ ಆಯಿತು ಇಬ್ಬರಿಗೆ. ಸ್ವಲ್ಪ ಕಾಸ್ಟ್ಲಿ ಸೈಡೇ ಅನ್ನಿಸ್ತು. ಮೀಲ್ಸ್ ಏನು ಅಷ್ಟೊಂದು ಟೇಸ್ಟಿಯಾಗಿ ಇರಲಿಲ್ಲ. ಜಸ್ಟ್ 5 minutesಲ್ಲಿ ಮಾಡಿಕೊಟ್ಬಿಟ್ರು ಪ್ರಾನ್ಸು ಮತ್ತು ಫಿಶ್ಶು. ಅನ್ನೋದೇ ಅವರು ಚೂಸ್ ಮಾಡೋಕ್ಕೆ ಹೇಳಿದ್ರು. ಹಿಂಗೆ ಚೂಸ್ ಮಾಡಿ ಈ ಕಡೆ ಒಂದು ಫೋಟೋ ತೊಗೊಂಬನ್ನಿ, ಹಂಗೆ ಹೋಗಿ ಒಂದು ರೌಂಡ್ ಹಾಕ್ಕೊಂಬನ್ನಿ ಅಂತ ಆ ಕಡೆ ಕಳಿಸಿದ್ರು. ಹಂಗೋಗಿ ಹಿಂಗೆ ಬರೋ ಅಷ್ಟೊತ್ತಿಗೆ 10 ನಿಮಿಷ ರೆಡಿ ಆಗ್ಬಿಟ್ಟಿತ್ತು. ನಾನು ಏನು ಮಾಡಿರ್ತಾರೋ ಅಂತ ನೋಡಿದ್ರೆ ಜಸ್ಟ್ ಅದನ್ನ ಮಸಾಲೆ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಿಕೊಟ್ಟಿದ್ದಾರೆ. ಸೊ ಅಷ್ಟೊಂದು ಟೇಸ್ಟಾಗೇನು ಇರಲಿಲ್ಲ, ಸ್ವಲ್ಪ ಸುಮಾರಾಗಿತ್ತು. ಇಲ್ಲಿ ಬಂದಾಗಿಂದ ಕೇರಳ ಮಿಲ್ಸ್ ಟ್ರೈ ಮಾಡಿಲ್ಲ. ಸರಿ ಅಂದ್ಬಿಟ್ಟು ಇಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಏನೋ ಅಷ್ಟೊಂದು ಇಷ್ಟ ಆಗಿಲ್ಲ ಇದು. ಅಲ್ಲಿ ಬೇರೆ ಬೇರೆ ಹೋಟೆಲ್ಸು ಇದೆ, ಅಂದರೆ ಅದೇ ಬ್ಯಾಕ್ ವಾಟ್ರಲ್ಲೇ. ಸೊ ಇವ್ರು ಕರ್ಕೊಂಡು ಹೋಗಿದ್ದು ಹೋಟೆಲ್ ಚೆನ್ನಾಗಿರ್ಲಿಲ್ವಾ ಅಥವಾ ಅಲ್ಲಿ ಎಲ್ಲ ಕಡೆಯೂ ಚೆನ್ನಾಗಿರಲ್ವ ಹಾಗಾಗಿ ಇಲ್ಲ. ಏನೋ ಒಂದು ಬೋಟಲ್ಲಿ ಕುತ್ಕೊಂಡು ಊಟ ಮಾಡ್ದಂಗೆ ಊಟ ಮಾಡಿದ್ದು ಒಂದು ಫೀಲ್ ಅಷ್ಟೇ. ಅದಕ್ಕೆ ದುಡ್ಡು ಕೊಡಬೇಕು. ಸೊ ಟೇಸ್ಟ್ ಎಲ್ಲ ಏನಿಲ್ಲ, ಅಷ್ಟು ಚೆನ್ನಾಗಿರಲಿಲ್ಲ, ಸುಮಾರಾಗಿತ್ತು. ಸೊ ಬೋಟ್ ನಿಲ್ಲಿಸ್ಬೇಕಾದ್ರೆ ನಾವು ಹತ್ತಿದ ಜಾಗದಲ್ಲಿ ಬೋರ್ಡಿಂಗ್ ಪಾಯಿಂಟ್ ಥರ ಒಂದು ಇದೆಯಲ್ಲ, ಸೊ ಆ ಪಾಯಿಂಟಲ್ಲಿ ಇನ್ನೊಂದು ಯಾವುದೋ ಹೌಸ್ ಬೋಟ್ ನಿಲ್ಲಿಸ್ಬಿಟ್ಟಿತ್ತು. ಅದಕ್ಕೆ ಇವರು ಒಂದು ಬೋಟ್ ಪಕ್ಕದಲ್ಲಿ ಇನ್ನೊಂದು ನಿಲ್ಲಿಸ್ಬಿಟ್ಟು ಒಂದು ಬೋಟಿಂದ ಬೋಟಿಗೆ ನಡ್ಕೊಂಡೋಗಿ ಆಮೇಲೆ ಲಾಸ್ಟಿಗೆ ದಡಕ್ಕೆ ಸೇರ್ಕೊಂಡಿದ್ದಾಯಿತು. ಒಂಥರ ಚೆನ್ನಾಗಿತ್ತು. ಅದನ್ನು 4-5 ಬೋಟ್ ಒಳಗಡೆಯಿಂದ ಹೋಗಿ ಸೇರ್ಕೊಂಡಿದ್ದು. ಗ್ಯಾಪಲ್ಲಿ ಒಂದು ಲೈಕ್ ಬೋಟಿಂದ ಬೋಟ್ಗೆ ಒಂದು ಮರದ ಪೀಸ್ ಥರ ಹಾಕಿದ್ರು ನಡ್ಕೊಂಡು ಹೋಗೋದಕ್ಕೆ. ಸೊ ಅದು ಬಿದ್ದೋಗಿತ್ತು. ಅದನ್ನ ಎತ್ತಾಕಿ ಆಮೇಲೆ ಲೈಟಾಗಿ ಸ್ಲಿಪ್ ಆದಂಗೆ ಆಯಿತು. ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ಏನೋ ಒಂಥರ ಡಿಫ್ರೆಂಟಾಗಿತ್ತು. 4-5 ಬೋಟ್ ಒಳಗಡೆ ಒಂದೇ ಸರಿ ಹೋಗಿ ಆಚೆ ಬಂದಿದ್ದಾಯಿತು. ಇದಕ್ಕೂ ಮತ್ತು ನಾವು ಹೊನ್ನಾವರದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹೊನ್ನಾವರದಲ್ಲಿ ಇದೇ ರೈಡ್ಗೆ 1400 ಸಮಥಿಂಗ್ ಏನೋ ತೊಗೊತೀವಿ. ಇದೇ ಥರ ಸಿಮಿಲರ್ ರೈಡ್ಗೆ ಒಂದು 45 minutes ಸುಮ್ಮನೆ ಮ್ಯಾಂಗ್ರೂವ್ ಫಾರೆಸ್ಟ್ ಒಳಗಡೆ ಸುತ್ತಾಕೊಂಡು ಬರ್ತಾರೆ. ಅಲ್ಲೂ ಲೈಕ್ ಸಣ್ಣ ಗಲ್ಲಿಯಲ್ಲಿ ಆ ಥರ ಎಲ್ಲ ಕರ್ಕೊಂಡು ಹೋಗ್ತಾರೆ. ಅದೊಂಥರ ಚೆನ್ನಾಗಿರುತ್ತೆ. ಇದು ಒಂಥರ ಅದೇ ಥರನೇ, ಬಟ್ ಇದು ಮ್ಯಾಂಗ್ರೂವ್ ಫಾರೆಸ್ಟ್ ಥರ ಏನಿಲ್ಲ. ಜಸ್ಟ್ ಬ್ಯಾಕ್ ವಾಟರ್ಸಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಸುತ್ತಾಕೊಂಬರೋದು, ಅದೊಂಥರ ಎಕ್ಸ್ಪೀರಿಯೆನ್ಸ್. ಇದೊಂಥರ ಎಕ್ಸ್ಪೀರಿಯೆನ್ಸು. ಸನ್ಸೆಟ್ ಚೆನ್ನಾಗಿ ಆಗ್ತಿದೆ ಇವತ್ತು. ಬೀಚಲ್ಲಿ ಮೋಸ್ಟ್ಲಿ ಚೆನ್ನಾಗಿರುತ್ತೆ ಅನಿಸುತ್ತೆ. ಸರಿ, ನಾನು ನಿಮಗೆ ಬೀಚ್ ಹತ್ರ ತಗೊಂಡೋಗಿ ಸಿಗ್ತೀನಿ.
ಕೊನೆಗೂ ಆ ಸಂದೆ ಈ ಸಂದೆಯಲ್ಲಿ ದೂಡಿ ಬೀಚಿಗೆ ಬಂದು ಸನ್ಸೆಟ್ ಎಂಜಾಯ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀರಿ. ಬೀಚಿಗೆ ಬರೋ ಮೈನ್ ರೋಡು ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ರೋಡ್ ಪೂರ್ತಿ ಜಾಮ್ ಆಗಿತ್ತು. ಈ ಕಡೆಯಿಂದ ನೋಡಿದಾಗ ಜನ ಪೂರ್ತಿ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಮುಂದೆ ಬಂದಿದ್ದೆ, ಚಿಕ್ಕ ರೋಡ್ ಇತ್ತು. ಈ ರೋಡು ಬೀಚಿಗೆ ಜಾಯ್ನ್ ಆಗ್ತಿತ್ತು. ಸೊ ಹಂಗೆ ಮ್ಯಾಪಲ್ಲಿ ನೋಡಿಕೊಂಡು ಅದಕ್ಕೆ ಬೀಚಿಗೆ ಜಾಯ್ನ್ ಆಗೋರು ನಾನು ನೋಡ್ಕೊಂಡು ಹಂಗೆ ಬಂದಿತ್ತು. ಇಲ್ಲಿ ಜನನೇ ಇಲ್ಲ, ನೋಡಿದ್ರೆ ತುಂಬ್ಕೊಂಡಿದ್ರು. ಹೆಂಗೋ ಹಂಗೆ ಮಾಡಿ ಸ್ವಲ್ಪ ಹೊತ್ತು ಸನ್ಸೆಟ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಪ್ಲ್ಯಾನಲ್ಲಿ ಲೈಟ್ ಹೌಸ್ ಒಂದು ಮಿಸ್ ಆಗೋಯ್ತು. ಸೊ ಇವಾಗ ರಾತ್ರಿ ಮಾಡೋ ಅಂಥದ್ದು ಏನಿಲ್ಲ ಇಲ್ಲಿ. ಸೊ ಈಗ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಡಿನ್ನರ್ ಮಾಡಿ ಮಲ್ಕೊಂಡು ನಾಳೆ ಬೆಳಗ್ಗೆ ವಾಯ್ನಾಡ್ಗೆ ಹೊರಡಬೇಕು. ಸೊ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ. ಈ ಬ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಇದೇ ಥರ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.